ಗುರುವಾರ ಮಧ್ಯಾಹ್ನ ದರ್ಶನ್ ಡಿಸ್ಚಾರ್ಜ್ ಸಾಧ್ಯತೆ ಇವನಿಗೆ ಲಭ್ಯವಾಗ್ತಾ ಇರುವಂತಹ ಖಚಿತ ಮಾಹಿತಿ ಇನ್ನೆರಡು ದಿನ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿತಾರೆ ದರ್ಶನ್. ಟಿವಿ9ಗೆ ದರ್ಶನ್ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿ ಇದು. ಗುರುವಾರ ಮಧ್ಯಾಹ್ನದವರೆಗೂ ಕೂಡ ಆಸ್ಪತ್ರೆಯಲ್ಲೇ ಇರ್ತಾರೆ. ಅದಾದ ನಂತರವೇ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಹೇಳಲಾಗ್ತಿದೆ. ಸೊ ಟಿವಿ9ಗೆ ದರ್ಶನ್ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಖಚಿತ ಮಾಹಿತಿ ಇದು. ನ್ಯಾಯಾಧೀಶರಿಗೆ ಕೈ ಮುಗಿದು ನಿಂತಿರುವಂತಹ A2 ದರ್ಶನ್ಗೆ ಕಟಕಟೆಯಲ್ಲಿ ನಿಲ್ಲೋದಕ್ಕೂ ಕೂಡ ಆಗ್ತಾ ಇಲ್ಲ. ಆರೋಪಿಗಳು ನಿಲ್ಲುವಂತಹ ಒಂದು ಕಟಕಟೆ ಏನಿದೆಯಲ್ಲ, ಆ ಕಟಕಟೆಯ ಆ ಎಡ್ಜ್ಗಳೇನು ಬರುತ್ತಲ್ಲ ಅದನ್ನ ಹಿಡಿದು ಹೊರಗೆ ನಿಂತ್ಕೊಂಡಿದ್ದಾರೆ ದರ್ಶನ್. ಇನ್ನು ಉಳಿದ ಆರೋಪಿಗಳ ಪರ ವಕೀಲರು ಕೂಡ ಶ್ಯೂರಿಟಿ ಸಲ್ಲಿಕೆಗೆ ಅರ್ಜಿಯನ್ನ ಹಾಕಿದ್ದಾರೆ. ನ್ಯಾಯಾಧೀಶರಾಗಿರುವಂತಹ ಜೈಶಂಕರ್ ಅವರ ಎದುರು ಕೊಲೆ ಆರೋಪಿ ದರ್ಶನ್ ನಿಂತಿದ್ದಾರೆ. ಕಟಕಟೆ ಏನಿರುತ್ತಲ್ಲ, ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ ಕೋರ್ಟ್ನಲ್ಲಿರುವಂಥ ಒಂದು ಕಟಕಟೆ, ಆ ಕಟಕಟೆಯ ಎಡ್ಜಸ್ ಏನು ಬರುತ್ತೆ ಸೈಡ್ಸಲ್ಲಿ, ಅದಕ್ಕೆ ಹೊರಗೆ ನಿಂತಿದ್ದಾರೆ ದರ್ಶನ್. ಯಾಕಂದರೆ ಬೆನ್ನು ನೋವಿನ ಸಮಸ್ಯೆ ಅಲ್ಲೂ ಕೂಡ ಕಾಡ್ತಾ ಇದೆ. ಆರೋಪಿಗಳು ನಿಲ್ಲುವಂಥ ಕಟಕಟೆಯನ್ನು ಹಿಡಿದು ಅದಕ್ಕೆ ಹೊರಗೆ ನಿಂತ್ಕೊಂಡಿದ್ದಾರೆ ದರ್ಶನ್. ಈಗ ನಿಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಬಿಕಾಸ್ ಬೆನ್ನು ನೋವಿನ ಸಮಸ್ಯೆ ಜಾಸ್ತಿ ಇರೋ ಕಾರಣದಿಂದಾಗಿ. ಆಸ್ಪತ್ರೆಗೆ 45 ದಿನಗಳ ಹಿಂದೆ ಹೋಗುವಾಗಲೂ ಕೂಡ ದರ್ಶನ್ ಕುಂಟುತ್ತಲೇ ಹೋಗಿದ್ರು. ಜೊತೆಗೆ ಬೇಲ್ ಪಡೆಯೋಕ್ಕಿಂತ ಮುಂಚೆನೂ ಕೂಡ ನಾವು ಗಮನಿಸಿದ್ರೆ ಬಳ್ಳಾರಿ ಜೈಲಿನಲ್ಲಿ ಅವರು ಓಡಾಡುವಾಗ ಯಾರಾದರೂ ಬಂದರು, ವಿಸಿಟರ್ಸ್ ಬಂದಿದ್ದಾರೆ ಅಂತ ಹೇಳಿದಾಗ ಬಂದು ವಿಸಿಟ್ ಮಾಡ್ಕೊಂಡು ಹೋಗುವಾಗಲೂ ಕೂಡ ಬ್ಯಾಗ್ ಎತ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ದರ್ಶನ್ಗೆ. ಅಲ್ಲಲ್ಲಿ ನಿಂತ್ಕೊಂಡು ಬ್ಯಾಗನ್ನು ಕೆಳಗಿಟ್ಟು ಬೆನ್ನನ್ನು ಒಂದು ಸತಿ ಹಿಡ್ಕೊಂಡು ಈ ಥರದ್ದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು ದರ್ಶನ್ ಅವರು ಓಡಾಡುವಾಗ. ಸೊ ಸಹಜವಾಗಿ ದರ್ಶನ್ಗೆ ತುಂಬಾ ನೋವಿದೆ ಅಂತ ಹೇಳಿ ವಕೀಲರು ಕೂಡ ಅದನ್ನೇ ಮನವಿ ಮಾಡಿದ್ರು ಕೋರ್ಟ್ನಲ್ಲಿ. ತೀರಾ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಇನ್ನೇನು ಸರ್ಜರಿ ಆಗಲಿಲ್ಲ ಅಂತ ಹೇಳಿದ್ರೆ ಪಾರ್ಶ್ವವಾಯು ಆಗಿಬಿಡುತ್ತೆ, ಲಕ್ವಾ ಹೊಡೆದು ಬಿಡುತ್ತೆ ದರ್ಶನ್ಗೆ. ಆಗದೇ ಇಲ್ಲ ಇನ್ನು ದರ್ಶನ್ಗೆ ಓಡಾಡೋದಕ್ಕೆ, ನೀವು ಕೊಡಲೇಬೇಕು ಬೇಲ್ ಅನ್ನೋ ರೀತಿಯಲ್ಲಿ ದರ್ಶನ್ಗೆ ಬೇಲ್ ಅರ್ಜಿ ಹಾಕಿದರು. ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊನೆಗೂ ಬೇಲ್ ಸಿಕ್ತು. 45 ದಿನಗಳ ಕಾಲಾವಕಾಶ ಕೊಟ್ಟಿತ್ತು ಕೋರ್ಟ್. ನೀವು ಹೋಗಿ ಆಸ್ಪತ್ರೆಗೆ ಚಿಕಿತ್ಸೆಯನ್ನು ಪಡೀರಿ, ಸರ್ಜರಿ ಅವಶ್ಯಕತೆ ಇದ್ದರೆ ಸರ್ಜರಿ ಮಾಡಿಸ್ಬೇಕು, ಅದರ ಪ್ರೋಗ್ರೆಸ್ ರಿಪೋರ್ಟನ್ನು ಕೋರ್ಟ್ಗೆ ನೀಡಬೇಕು ಅಂತ ಹೇಳಿತ್ತು. ಒಂದು ವಾರದಲ್ಲಿ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ನೀಡಿದ್ರು. ಮಾಡ್ತೀವಿ ಸರ್ಜರಿ, ಬಟ್ ಇನ್ನೂ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕಾಲ ತಳ್ತಾನೇ ಬಂದರು. ಈಗ ನೋಡಿ ದರ್ಶನ್ ಶ್ಯೂರಿಟಿ ಯಾರು ಅಂತ ಹೇಳಿ ಕೋರ್ಟ್ ಪ್ರಶ್ನಿಸಿದೆ. ಅದಕ್ಕೆ ಧನ್ವೀರಗೌಡ ಮತ್ತು ದಿನಕರ್ ಶ್ಯೂರಿಟಿಯನ್ನು ಪರಿಗಣಿಸೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಈಗ ಈ ಹಿಂದೆ ಕೂಡ ಇವರೇ ಇಬ್ಬರು ಶ್ಯೂರಿಟಿ ಹಾಕಿದ್ರು, ದಿನಕರ್ ಮತ್ತು ಧನ್ವೀರಗೌಡ. ಸೊ ಹಾಗಾಗಿ ಈಗಲೂ ಕೂಡ ರೆಗ್ಯುಲರ್ ಬೇಲ್ಗೂ ಅವರ ಶ್ಯೂರಿಟಿಯನ್ನೇ ಮುಂದುವರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ದರ್ಶನ್ ಶ್ಯೂರಿಟಿಯನ್ನ ಸ್ವೀಕರಿಸಿದೆ ಈಗ 57ನೇ CCH ನ್ಯಾಯಾಲಯ. CCH ನ್ಯಾಯಾಲಯದ ಜಡ್ಜ್ ಆಗಿರುವಂತಹ ಜೈಶಂಕರ್ ಅವರು ಈಗ ಶ್ಯೂರಿಟಿಯನ್ನ ಓಕೆ ಕೊಡಬಹುದು ಇವರೇ ಇಬ್ರು ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸೊ ಅದಾದ ನಂತರ ಈಗ ಮತ್ತೆ ಸ್ಟೂಲ್ ಮೇಲೆ ಹೋಗಿ ದರ್ಶನ್ ಕುಳಿತುಕೊಂಡಿದ್ದಾರೆ. ಯಾವಾಗ ಕೋರ್ಟ್ ಹಾಲ್ಗೆ ಬಂದ್ರೋ ಆಗ ಅಲ್ಲೇ ಕೋರ್ಟ್ ಹಾಲ್ನಲ್ಲಿರುವಂಥ ಒಂದು ಸ್ಟೂಲ್ ಬೆಂಚ್ ಏನಿರುತ್ತಲ್ಲ, ಆ ಬೆಂಚ್ ಮೇಲೆ ಕುಳಿತಿದ್ರು ದರ್ಶನ್. ಅದಾದ ನಂತರ ಯಾವಾಗ ಜಡ್ಜ್ ಒಳಗೆ ಬಂದರೋ ತಕ್ಷಣಕ್ಕೆ ದರ್ಶನ್ ಕೂಡ ಎದ್ದು ನಿಂತು ಕೈ ಮುಗಿದು ಜಡ್ಜ್ ಮುಂದೆ ಬಂದು ನಿಂತ್ಕೊಂಡ್ರು. ಆ ಕಟಕಟೆ ಇರುತ್ತಲ್ಲ, ಆ ಕಟಕಟೆಯಲ್ಲಿ ನಿಂತ್ಕೊಂಡ್ರು. ನಂತರ ನಿಲ್ಲೋದಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಆ ಕಟಕಟೆಯ ಒಂದು ಸೈಡ್ ಎಡ್ಜ್ಗಳಿಗೆ ವಾಲ್ಕೊಂಡು ನಿಂತಿದ್ರು. ಈಗ ಶ್ಯೂರಿಟಿ ಯಾರು ಕೊಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ದಿನಕರ್ ಮತ್ತು ಧನ್ವೀರಗೌಡ ಈ ಹಿಂದೆ ಶ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಬೇಲ್, ಇಂಟ್ರೀಮ್ ಬೇಲ್ ಕೊಟ್ಟಾಗ ಅವ್ರದ್ದೇ ಶ್ಯೂರಿಟಿ ಕಂಟಿನ್ಯೂ ಮಾಡಬಹುದಲ್ವಾ ಅಂಥೇಳಿ ಮನವಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಈಗ 57ನೇ CCH ನ್ಯಾಯಾಧೀಶರಾಗಿರುವಂಥ ಜೈಶಂಕರ್ ಅವರು ಒಪ್ಪಿಗೆ ಸೂಚಿಸಿದ್ದಾರೆ. ಸರಿ ಆಯಿತು, ಅದೇ ಶ್ಯೂರಿಟಿಯನ್ನು ತಗೋಬಹುದು ಅಂಥೇಳಿ ನ್ಯಾಯಾಲಯ ಕೂಡ ಒಪ್ಕೊಂಡಿದೆ. ಸೊ ಹಾಗಾಗಿ ಈಗ ಶ್ಯೂರಿಟಿಯಾಗಿ ಧನ್ವೀರಗೌಡ ಮತ್ತು ದಿನಕರ್ ಅವರೇ ಶ್ಯೂರಿಟಿಯಾಗಿ ಸೈನ್ ಮಾಡ್ತಾರೆ. ಅದಾದ ನಂತರ ಈಗ ಮತ್ತೆ ಸ್ಟೂಲ್ ಮೇಲೆ ಹೋಗಿ ಆ ಬೆಂಚ್ ಇರುತ್ತಲ್ಲ, ಆ ಬೆಂಚ್ ಮೇಲೆ ಹೋಗಿ ಕೂತ್ಕೊಂಡಿದ್ದಾರೆ ದರ್ಶನ್ ಸದ್ಯಕ್ಕೆ. ಇನ್ನು A1 ಪವಿತ್ರ ಗೌಡ ಏನಿದಾರಲ್ಲ, ಆ ಪವಿತ್ರ ಗೌಡ ಅವರಿಗೆ ಮನೀಶ್ ಎಂಬುವರು ಶ್ಯೂರಿಟಿ ಕೊಡ್ತಾ ಇದ್ದಾರೆ. ಪರಿಚಯಸ್ಥ ಮನೀಶ್ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಅಲ್ಲಿಗೆ ಬಂದಿದ್ರು. ಸೊ ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರ ಒಂದು ಬೇಲ್ ಏನು ಸಿಕ್ಕಿದೆಯಲ್ಲ ಅದಕ್ಕೆ ಶ್ಯೂರಿಟಿ ಕೊಡಬೇಕಿತ್ತು. ಆ ಶ್ಯೂರಿಟಿಯನ್ನು ಈಗ ಚಾಮರಾಜಪೇಟೆಯ ಒಬ್ಬ ಮನೀಶ್ ಅಂಥೇಳಿ ಅವರು ನೀಡ್ತಾ ಇದ್ದಾರೆ.